ನಮಸ್ಕಾರ ವೀಕ್ಷಕರೇ, ಡ್ರೈವ್ ಸ್ಪಾರ್ಕಿಗೆ ಸ್ವಾಗತ. ನಾನು ಅಭಿಷೇಕ್ ಆ್ಯಂಡ್ ನಾವಿದ್ದೀವಿ ವಿನ್ಫಾಸ್ಟ್ನ ಈ ಒಂದು ಸ್ಟಾಲಲ್ಲಿ. ಆ್ಯಂಡ್ ನಮ್ಮ ಜೊತೆ ಇದೆ VF7 ಅನ್ನೋಂಥ ಈ ಒಂದು ಕಾರು, ಎಲೆಕ್ಟ್ರಿಕ್ ಕಾರು. ಸೊ ಇವಾಗಷ್ಟೇ ನಾವು VF6 ಅಥವಾ ವಿನ್ಫಾಸ್ಟ್ನ VF6 ಅನ್ನೋಂಥ ಒಂದು ಕಾರ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಇದು ಇಂಡಿಯಾದಲ್ಲಿ ಈಗಷ್ಟು ಅನ್ವೀಲ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ನೀವು ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ವಿಡಿಯೋ ನೋಡಿ, ಅದನ್ನು ಅದಾದಮೇಲೆ ಇದು ನೋಡಿ ಅಂತ ಹೇಳ್ತಾ VF7 ಬಗ್ಗೆ ಮಾತಾಡೋಣ. ಸೊ ನಾನು ಆವಾಗಲೇ ಹೇಳ್ದಂಗೆ VF6 ಏನಿದೆ ಆಲ್ರೆಡಿ ನಾವು ಮಾಡಿರೋಂಥ ವಿಡಿಯೋ, ಆ ಒಂದು ಕಾರಿಗಿಂತಲೂ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಕಾರ್ ಇದು. ಸೊ ನೀವು ಅದು ಸೈಜಲ್ಲಿ ಹೇಳ್ಬೋದು ಆ ರೀತಿ, ಯಾಕೆಂದರೆ VF6 VF7ಗಿಂತ ಒಂದು ಸ್ವಲ್ಪ ಸಣ್ಣಗೆ ಬರುತ್ತೆ. ಸೊ ಹಾಗಾಗಿ ಅದರಲ್ಲಿರುವಂಥ ಫೀಚರ್ಸ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಬ್ಯಾಟ್ರಿ ಪ್ಯಾಕ್ ಆಗಿರ್ಬೋದು, ಈ ಥರ ವಿಷಯಗಳೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ದಲ್ಲಿ ಸ್ವಲ್ಪ ಜಾಸ್ತಿ ವಿಷಯಗಳೆಲ್ಲ ಇದೆ. ಸೊ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಗೊತ್ತೇ ಇದೆ, ಅಥವಾ ವಿನ್ಫಾಸ್ಟ್ ಅನ್ನೋಂಥ ಒಂದು ಕಂಪ್ನಿ ವಿಯೆಟ್ನಾಂ ಕಂಪ್ನಿ. ಇದು ತುಂಬಾ ವರ್ಲ್ಡ್ ಫೇಮಸ್ ಆಗಿರುವಂಥ ಒಂದು ಕಂಪ್ನಿ. ಯಾಕಂದರೆ ವಿಶ್ವದ ಬೇರೆ ಬೇರೆ ಕಡೆ ವಿನ್ಫಾಸ್ಟ್ ಕಾರ್ಗಳನ್ನ ನಾವು ನೋಡ್ಬೋದು. ಅದೀಗ 2025ರಲ್ಲಿ ಇಂಡಿಯಾದಲ್ಲೂ ಕೂಡ ಈ ಒಂದು 2 ಕಾರ್ನ ಲಾಂಚ್ ಮಾಡುತ್ತೆ ಅವರು, ಅಂದರೆ ಮಾಡ್ತಾರೆ. ಇನ್ನು ಈ ಒಂದು ಕಾರ್ನ ಇತರ ವಿಷಯಗಳು ನೋಡಿದರೆ, ಇದು ಆ್ಯಕ್ಚುಲಿ ಟಾಟಾ ಹ್ಯಾರಿಯರ್ EV ಏನಿತ್ತು, ನಾವು ಅದರ ವಿಡಿಯೋನ ಮಾಡಿ ಹಾಕಿದ್ದೀವಿ. ಟಾಟಾ ಹ್ಯಾರಿಯರ್ EV ಅದಕ್ಕೆ ರೈವಲ್ ಆಗಿ, ಅದರ ವಿರುದ್ಧ, ಅದರ ಪ್ರತಿಸ್ಪರ್ಧಿಯಾಗಿ ಈ ಒಂದು ಕಾರ್ ಬರುತ್ತೆ. ಆ್ಯಂಡ್ ಇದರ ಬಗ್ಗೆ ಹೇಳಬೇಕಾದ್ರೆ, ಪವರ್ ಬಗ್ಗೆ ಎಲ್ಲ ಹೇಳಬೇಕಾದ್ರೆ, ನಮಗೆ 75 kWh ಒಂದು ಬ್ಯಾಟ್ರಿ ಸಿಗುತ್ತೆ. ಸೊ ನಾವು VF6 ಏನು ನೋಡಿದ್ವಿ, ಅದರಲ್ಲಿ ನಮಗೆ ಆ್ಯಕ್ಚುಲಿ 59.6 kWh ಒಂದು ಬ್ಯಾಟ್ರಿ ಸಿಕ್ಕಿತ್ತು. ಆ್ಯಂಡ್ ಇದರ ಬೇರೆ ವಿಷಯಗಳು ನೋಡಿದರೆ ನಮಗೆ ಸೇಮ್ ಅದರಲ್ಲಿ ನೋಡಿದಂತಹ ಅದೇ ರೀತಿಯಾದ ಡಿಸೈನ್ ಎಲಿಮೆಂಟ್ನ ಇದರಲ್ಲಿ ನೋಡ್ಬೋದು. ನಮಗೆ DRLs ಆಗಿರ್ಬೋದು, ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಇಂಡಿಕೇಟರ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕೂಡ ಅದನ್ನೇ ಹೋಲುತ್ತೆ. ಇಂಡಿಕೇಟರ್ ಒಂದು ಸ್ವಲ್ಪ ಚೇಂಜಸ್ ಇದೆ. ಆ್ಯಂಡ್ ವೈಟ್ ಕಲರ್ನ ಅಲಾಯ್ ವೀಲ್ನ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ರೀತಿಯಾದಂತಹ ಎದ್ದು ಕಾಣುವಂಥ ರೀತಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗಲ್ಲ. ಆ್ಯಂಡ್ ಈ ಒಂದು ಕಾರ್ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇದರ ರಿಫ್ಲೆಕ್ಟಾರ್ ಸೈಡಲ್ಲಿ ಒಂದು ರಿಫ್ಲೆಕ್ಟಾರ್ ರೀತಿಯಾದಂಥ ಒಂದು ಇದನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗಿರೋಂಥ ಬಾಡಿಗಳನ್ನ ORMನಾಗ ಇದರಲ್ಲಿ ಸಿಗ್ತಾ ಇದೆ. ಅದರ ಕೆಳಗಡೆ ನಮಗೆ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಅದರ ಕೆಳಗಡೆ ಕ್ಯಾಮ್ರಾ ಕೂಡ ಇದೆ. ಆ್ಯಂಡ್ ಅದು ಬಿಟ್ಟು ನಮಗೆ ಈ ಒಂದು ಕಾರ್ನ ಒಳಭಾಗದಲ್ಲಿ ತುಂಬ ಲಕ್ಸುರಿ ಆಗಿದೆ ಅಂತ ನಮಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿರುವಂತಹ ಒಂದು ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇನ್ನು ಈ ಒಂದು ಕಾರ್ನ ಇತರ ವಿಷಯಗಳ ಬಗ್ಗೆ ಮಾತಾಡಿದರೆ, ವೀಲ್ ಬೇಸ್ ಇದರಲ್ಲಿ 2840 ಇದೆ. ತುಂಬ ದೊಡ್ಡದಾಗಿರುವಂಥ ವೀಲ್ ಬೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಪ್ಯಾನರಾಮಿಕ್ ಆಗಿರುವಂತಹ ಸನ್ ರೂಫ್ ಅಥವಾ ಮೂನ್ ರೂಫ್, ಎರಡರಲ್ಲಿ ಯಾವುದೋ ಒಂದು ಅಂತ ಅನಿಸುತ್ತೆ ಇದರಲ್ಲಿ. ಸೊ ಯಾವುದೇ ಆಗಿದ್ರು ಕೂಡ ಪ್ಯಾನರಾಮಿಕ್ ಆಗಿದೆ, ಅಂದರೆ ತುಂಬ ಒಳಗಿಂದ ನೋಡೋರಿಗೆ ತುಂಬ ದೊಡ್ಡ ವ್ಯೂ ನಮಗೆ ಕಾಣಿಸುತ್ತೆ. ಶಾರ್ಪಿನ್ ಆ್ಯಂಟಿನಾ ನೀವು ಅಲ್ಲಿ ನೋಡ್ಬೋದು. ಅದು ಬಿಟ್ಟು ನಾವು ಹಿಂದ್ಗಡೆಯಿಂದ ನೋಡುವಾಗ ನಮಗಿಲ್ಲಿ ಮುಂದ್ಗಡೆ ನೋಡಿದಂತಹ ರೀತಿಯಲ್ಲಿನ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನಮಗೆ ಇಲ್ಲಿ ಸಿಗುತ್ತೆ. ಬಟ್ ಅಲ್ಲಿ V ಅನ್ನೋಂಥ ಒಂದು ವಿಷಯ, ಒಂದು ಲೋಗೋ ಅದನ್ನು ಡಿವೈಡ್ ಮಾಡಿದೆ ಅಂತ ಹೇಳ್ಬೋದು. VF7 ಅಂತ ಒಂದು ಬ್ಯಾಡ್ಜಿಂಗ್ ನಮಗೆ ಅಲ್ಲಿ ಸಿಗುತ್ತೆ. ಸೊ ನಮಗೆ ಒಂದು ಸ್ಪಾಯ್ಲರ್ ಸಿಗುತ್ತೆ. ಅದರಲ್ಲೇ ನಮಗೆ ಇನ್ನೊಂದು ವಿಷಯ ಏನಂದರೆ ಬ್ರೇಕ್ ಲೈಟ್ ಕೂಡ ಸಿಗುತ್ತೆ. ಹಿಂದ್ಗಡೆ ನಮಗೆ ಲೈಟ್ಗಳ ನೋಡ್ಬೋದು, ಟೇಲ್ ಲ್ಯಾಂಪ್ ನಮಗೆ ಅಲ್ಲಿ ಸಿಗುತ್ತೆ. ಸೊ ಟೋಟಲಿ ಹೇಳಬೇಕಂದ್ರೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ ಇರುವಂತಹ ಒಂದು ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಇದರ ರೇಂಜ್ ಬಗ್ಗೆ ನಾನು ಹೇಳಿದರೆ, ಇದು ನಾನು ಅವಾಗಲೇ ಹೇಳಿದ್ದೀನಿ 75 kWh ಒಂದು ಬ್ಯಾಟ್ರಿ ನಮಗೆ ಈ ಒಂದು ಕಾರ್ ಸಿಗುತ್ತೆ. ಪವರ್ ಹೇಳಿದರೆ 210 BHP ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ರೇಂಜ್ ಬಗ್ಗೆ ಮಾತಾಡಿದ್ರೆ 500ರಿಂದ 600 ಕಿಲೋಮೀಟರ್ನ ರೇಂಜ್ ನಮಗೆ ಈ ಒಂದು 75 kWh ಒಂದು ಬ್ಯಾಟ್ರಿ ಈ ಒಂದು ಕಾರ್ ಕೊಡುತ್ತೆ ಅಂತಲೇ ಹೇಳ್ತಾರೆ. ಬಟ್ ಏನಿಲ್ಲ, ಒಂದು ರಿಯಲ್ ವರ್ಲ್ಡಲ್ಲಿ ಒಂದು 450ರಿಂದ 500 ಆರಾಮಾಗಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆ್ಯಂಡ್ ಪ್ರೈಸ್ ನಮಗೆ VF6ಗಿಂತ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರೈಸ್ ಮಾತ್ರ ಇನ್ನೂ ರಿವೀಲ್ ಆಗಿಲ್ಲ. ಈ ಒಂದು ಕಾರ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.